ಜೊತೆಯಲಿ ಜೊತೆಯಲಿ. ಅಯ್ಯೋ ಅಮ್ಮ, ಏನ್ ಆಟ ಆಡ್ತಿದ್ದೀರಾ? ಇದನ್ನೆಲ್ಲ ಮಾಡಕ್ ನಾನು ಇಲ್ವಾ? ನೀವ್ ಹೋಗಿ ಆರಾಮಾಗಿ ನಿಮ್ ಪತಿದೇವ್ ಜೊತೆ ಕೂತ್ಕೊಳ್ಳಿ. ಬಿಡಮ್ಮ, ನನ್ನ ಪುಟಾಣಿಗೆ ಏನಿಷ್ಟ ಅದನ್ನ ಮಾಡ್ತಾ ಇದ್ದೀನಿ. ಬರೀ ನಿಮ್ ಪುಟಾಣಿಗಲ್ಲ, ನಿಮ್ಗೆ ಮಾವಂಗೆ ಏನ್ ಇಷ್ಟನೋ ಅದೆಲ್ಲ ಮಾಡಿ ಹಾಕ್ತೀನಿ ನಾನು. ನಡೀರಿ, ಹೋಗಿ ಅಮ್ಮ, ಹೋಗಿ. ನೀವ್ ಯಾಕ್ರಿ ಹಂಗ್ ನೋಡ್ತಿದ್ದೀರಾ? ಏನಿಲ್ಲ, ನೀವು ಮತ್ತೆ ಬಂದ್ಬಿಟ್ರಲ್ಲ ಅದಕ್ಕೆ. ಯಾಕೆ ಬರ್ಬಾರ್ದಿತ್ತಾ? ಇದು ನನ್ನ ಗಂಡನ ಮನೆ, ಇಲ್ಲಿ ಬರ್ದೆ ಎಲ್ಲಿ ಹೋಗ್ತೀನಿ? ವಾಪಸ್ ಬರ್ದೇರ ಅಂತ ತಪ್ಪು ನಾನು ಏನು ಮಾಡಿಲ್ಲ. ನನ್ನ ಗಂಡ ನನಗಿಂತ ಚಿಕ್ಕವನು, ಅದನ್ನ ನಾನು ಸ್ಪೆಷಲ್ ಅನ್ಕೊಳ್ತೀನಿ. ನೀವು ಒಂದ್ಸಲಿ ಹಾಗೆ ಅನ್ಕೊಂಡು ನೋಡಿ, ನಿಮಗೂ ಖುಷಿ ಆಗುತ್ತೆ. ನೋಡಿದ್ಯಾ, ಅವಳು ಮತ್ತೆ ಬಂದಿದ್ದಾಳೆ. 5 ವರ್ಷ ಚಿಕ್ಕ ಹುಡುಗನ ಮದುವೆ ಮಾಡ್ಕೊಳ್ಳೋದು ಸ್ಪೆಷಲ್ ಅಂತೆ. ಥೂ. ಅಲ್ಲ, ಇಷ್ಟು ವಯಸ್ಸಾದವಳನ್ನ ಮದುವೆ ಮಾಡ್ಕೊಂಡು ನಮ್ಮ ಚಿಕ್ಕ ಯಜಮಾನ್ರು ಅನುಭವಿಸಿದ ಸಾಲ್ದ. ಹೋದ್ಯಾ ಪಿಸಾಚಿ ಅಂದ್ರೆ ಮತ್ತೆ ಬಂದೆ ಗವಾಕ್ಷಿಲಿ ಅಂತ ಒಕ್ಕರ್ಸ್ಕೊಂಡಿದ್ದಾಳೆ. ಇನ್ನೇ ನೋಡು, ಶುರುವಾಗುತ್ತೆ ರಾಮಾಯಣ ಮಹಾಭಾರತ ಎಲ್ಲ. ಅದೇನು ಸಂಸಾರನೋ, ಅದೇನು ಅಸಹ್ಯನೋ, ಚಿಚಿ, ಅದನ್ನ ಕಣ್ಣಿಂದ ಬೇರೆ ನೋಡ್ಬೇಕು. ನೀನನ್ನು ಯಾರಮ್ಮ ನೋಡು ಅಂತ ಹೇಳಿರೋದು? ನಮ್ಮನೆಲ್ಲ ಇಟ್ಕೊಂಡು ನನ್ನ ಸೊಸೆ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತೀಯಲ್ಲ, ಎಷ್ಟು ಇದೆ ನಿಂಗೆ? ಇಷ್ಟಕ್ಕೂ ನನ್ನ ಮಗ ಸೊಸೆ ವಯಸ್ಸು ಕಟ್ಕೊಂಡು ನಿನಗೇನಾಗಬೇಕು? ನೀನ್ ಮಾಡ್ತಿರೋ ಕೆಲಸಕ್ಕೆ ಸಂಬಳ ಕೊಡ್ತಿದೀವಿ ತಾನೇ? ನಿನ್ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋದ್ರೆ ಸರಿ. ತಪ್ಪಾಯ್ತಮ್ಮ, ನಾನು ಮಾತಾಡಿದ್ದು ಅವ್ರಿಗಲ್ಲ. ಸುಳ್ಳು ಹೇಳಿದ್ರು ಬಾರಿಸ್ಬಿಡ್ತೀನಿ. ಮನೆ ಕೆಲಸದವಳು ಮನೆ ಕೆಲಸದವಳ ತರ ಇರಬೇಕು. ಅದು ಬಿಟ್ಟು ನಮ್ಮನೆ ವಿಷಯದಲ್ಲೆಲ್ಲ ತಲೆ ತೂರ್ಸೋದಾದ್ರೆ ನಡೀತಾ ಇರೋ ಆಚೆಗೆ ನಡಿ. ಬೇಡ ಅಮ್ಮ ಅವ್ರೆ, ಏನೋ ಗೊತ್ತಿಲ್ಲದೆ. ಏನೇ ಗೊತ್ತಿಲ್ಲದೆ ಇರೋದು? ಆ ಕತ್ತೆ ವಯಸ್ಸಾಗಿದೆ, ಇನ್ನೊಬ್ಬರ ಬಗ್ಗೆ ಚುಚ್ಚಿ ಮಾತಾಡ್ತೀಯಲ್ಲ. ನಾವು ಹಾಕ್ತಿರೋ ಅನ್ನ ತಾನೇ ತಿಂತಿರೋದು. ಇದೇನೋ ಬುದ್ಧಿ ಕಲ್ತಿರೋದು. ಅಮ್ಮ ಹೋಗ್ಲಿ ಬಿಡಮ್ಮ. ನೀ ಸುಮ್ಮನಿರು ಶಾಲಿನಿ. ಇಂಥವ್ರಿಂದಲೇ ಮನ್ಸಿಗೆ ಹುಳಿ ಬೀಳೋದು, ಸಂಬಂಧ ಹಾಳಾಗೋದು. ಇಂಥವ್ರನ್ನೆಲ್ಲ ಇಟ್ಕೊಂಡ್ರೆ ನಮ್ ನೆಮ್ಮದಿ ನಾವೇ ಹಾಳು ಮಾಡ್ಕೊಂಡ ಹಾಗೆ. ನಡಿ ಆಚೆಗೆ. ಅಮ್ಮ ತಪ್ಪಾಯ್ತು ಅಂತ ಹೇಳ್ತಿದಾರಲ್ಲ. ಬೇಡ, ಸುಮ್ಮನಿರು ಶಾಲಿನಿ. ಈಗ ಒಂದ್ಸತಿ ಆಗಿರೋದೇ ಸಾಕು. ಇನ್ನೊಂದ್ಸತಿ ಮನ್ಸು ಕೆಡಿಸ್ಕೊಂಡು ನಿನ್ನ ದೂರ ಮಾಡ್ಕೊಳಕ್ ನನಗಿಷ್ಟ ಇಲ್ಲ. ನಡಿ ಆಚೆಗೆ, ಮೊದಲು ನಡಿಯಿಂದ ನಡಿ. ಅಮ್ಮ, ನನ್ನ ವಿಷಯಕ್ಕೆ ನೀವು ಹಿಂಗೆಲ್ಲ. ಮಗಳು ಅಂತ ಒಪ್ಕೊಂಡಿದ್ದೀನಿ. ನಿಂಗಿಂತ ನಂಗೆ ಅವಳೇನು ಹೆಚ್ಚಲ್ಲ. ಅವಳೇನೋ ಬೊಗಳಿದ್ಲು ಅಂತ ನೀ ಮನಸ್ಸು ಕೆಡ್ಸ್ಕೋಬೇಡ, ನೊಂದ್ಕೋಬೇಡ, ಆರಾಮಾಗಿರು. ನಂಗೆ ಎಳ್ಳು ಜಾಸ್ತಿ ಹಾಕಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಡ್ತೀಯಾ? ನಾವು ಪಾರ್ಟಿ ಮಾಡೋಷ್ಟು ಖುಷಿಯಾಗಿ ಹೋಗ್ಬಿಟ್ಟಿದೆ. ಸರಿ, ನಿಮ್ ಹುಡುಗಿನ ನಮ್ಮನೆ ಕರ್ಕೊಂಡ್ ಬರ. ಏನು ಎಂಜಾಯ್. ಗೌರಿ, ನಮ್ ದೊರೆ ಬಂದ್ಬಿಟ್ಟಂತೆ. ಶಾಲಿನಿಯನ್ನು ಕರ್ಕೊಂಡು ಬಂದಿದ್ದಾನೆ.
ನಾನು ಹೇಳಿರ್ಲಿಲ್ವಾ ಪ್ರೀತಿಯಿಂದನೇ ಹಂಗೆ ಕಣೋ. ನಾವೆಷ್ಟೇ ದೂರ ದೂರ ಹೋಗ್ತೀವಿ ಅಂದ್ರೂ ಅದು ಕಟ್ಟಾಗಿ ಎಳ್ಕೊಂಡ್ ಬಂದ್ಬಿಡುತ್ತೆ ಅಲ್ವಾ ಗೌರಿ? ಅವ್ರಿಬ್ಬರನ್ನು ನಾನು ನೋಡ್ಬೇಕು ಅನ್ನಿಸ್ತಾ ಇದೆ. ನಮ್ಮ ಮನೆಗೆ ಹೋಗ್ಬರೋಣ. ನಿಮ್ಮ ಮನೆಗ? ಅದೆಲ್ಲಿದ್ಯಪ್ಪ ನಿನ್ನ ಮನೆ? ಬಿಡು, ನಮ್ಮ ಮನೆಗೆ ಅವ್ರನ್ನ ಕರ್ಸ್ಕೊಂಡು ಕಣ್ತುಂಬ ನೋಡ್ಬಿಡೋಣ ಅಷ್ಟೇ. ಅಷ್ಟೇ. ನಮ್ಮನ್ನ ನಾವು ಕಾಲ ಸಂದರ್ಭಕ್ಕೆ ತಕ್ಕ ಹಾಗೆ ತಿದ್ಕೊಂಡ್ಬಿಡ್ಬೇಕು ಅಷ್ಟೇ. ಓ, ಅದೇನೋ ಬರೀತಾ ಇದ್ದೆ, ನನ್ನ ನೋಡಿದ ತಕ್ಷಣ ಮುಚ್ಚಿಟ್ಬಿಟ್ಟೆ. ಏನಿಲ್ಲ, ಸುಮ್ಮನೆ ಹುಚ್ಚಟಕ್ಕೆ ಬರೀತಾ ಇರೋದಷ್ಟೇ. ಅದೇನು ಅಂತ ನಾನು ನೋಡ್ಬಾರ್ದಾ? ಕೊಡಿರ್ಲಿ. ಏನಿಲ್ಲ, ಅದು ಏನು ಇಲ್ಲ ಅಂದ್ಮೇಲೆ ಕೊಡಕ್ಕೇನೋ, ಕೊಡಿಲಿ. ಸೋನೆ ಮಳೆ ಟೈಮ್ನಲ್ಲಿ ಸುಬ್ಲಕ್ಷ್ಮಿ ಸಾಂಗ್ ಬರೋವಾಗ ಕಡ್ಲೆ ಮಿಠಾಯಿಗೆ ಎಳ್ಳು ಮಿಕ್ಸ್ ಮಾಡ್ಕೊಂಡು ತಿನ್ನೋದ? ಅದು ನನ್ನ 76ನೇ ಆಸೆ. ನಿನ್ಗೆ 76 ಆಸೆ ಇದೆಯಾ? ಒಂದೊಂದು ವರ್ಷಕ್ಕೂ ಒಂದೊಂದು ಆಸೆನಾ? ಹಂಗೇನಿಲ್ಲ, ಯಾವಾಗ ಒಂದೆರಡು ಆಸೆಗಳನ್ನ ಬರ್ದಿಟ್ಟಿದ್ದೆ. ಅದು ಬರೀತಾ ಬರೀತಾ ಬೆಳೀತಾ ಬೆಳೀತಾ 76 ಆಗೋಗಿದೆ. ಅದರಲ್ಲಿ ಎಷ್ಟು ನಿಜ ಆಗಿದೆ ನಿನಗೆ? ಒಂದು ಇಲ್ಲ. ಎಲ್ಲಿ ಆಸೆಗಳೆಲ್ಲ ಈಡೋರಕ್ಕೆ ಮುಂಚೆನೆ ನಾನು ಸತ್ತು ಹೋಗ್ತೀನವನು ಅಂತ ಭಯ ಶುರು ಆಗ್ಬಿಟ್ಟಿದೆ. ನೋಡಿ, ತಾವೇ ಮಾತಾಡ್ಬೇಡ ನೀನು. ನನ್ನ ಎದೆ ಹೊಡೆದೋದಂಗೆ ಆಗತ್ತೆ. ಅಯ್ಯೋ ಹುಚ್ಚಪ್ಪ, ಭೂಮಿ ಮೇಲೆ ಯಾರು ಸಾಯೋದೇ ಇಲ್ವೇನಾ? ಸಾವಿನ ವಿಷಯ ಬೇಡ ಅಂತ ಹೇಳಿದ್ನಲ್ಲ, ಬಿಟ್ಬಿಡು ಅದನ್ನ. ಹಂಗಲ್ಲ ಪುಟ್ಟ, ಏನ್ ಗೊತ್ತಾ, ಇರೋಷ್ಟು ದಿನ ಆಸೆ ಪಟ್ಟಿದ್ದೆಲ್ಲ ಈಡೇರಿಸ್ಕೊಂಡು ಖುಷಿ ಖುಷಿಯಾಗಿರ್ಬೇಕಲ್ವಾ? ನಂದು ಯಾವುದು ಆಸೆಗಳು ಈಡೇರುವಂಥದ್ದಲ್ಲ ಕಣಪ್ಪ. ಯಾಕಿಲ್ಲ, ನಾನು ಇದೀನಲ್ಲ. ನಿನ್ನ ಎಲ್ಲ 76 ಆಸೆಗಳನ್ನ ಪೂರೈಸೋದೆ ನನ್ನ ಕೆಲಸ. ಎಲ್ಲಿ ನಿನ್ನ ಆಸೆಗಳು ಏನೇನಿದೆ ನೋಡ್ತೀನಿ. ಡೈರೆಕ್ಟರ್ ಟೋಪಿ ಹಾಕೊಂಡು ಕುದುರೆ ಮೇಲೆ ಹೋಗ್ಬೇಕು. ದೊಡ್ಡ ಕುದುರೆ, ಅದ್ರ ಮೇಲೆ ನಾನು ಪ್ಯಾಂಟ್ ಶರ್ಟ್ ಹಾಕೊಂಡು, ಆಮೇಲೆ ದೊಡ್ಡ ಡೈರೆಕ್ಟರ್ ತರ ಒಂದು ಟೋಪಿ ಹಾಕೊಂಡು ನಾನು ಹೋಗ್ತಾ ಇದ್ರೆ ಹಾಗೆ ಎಲಿಜಬೆತ್ ರಾಣಿ ತರ ಫೀಲ್ ಆಗ್ಬೇಕು. ಎಲಿಜಬೆತ್ ರಾಣಿ ಆಗ್ಬೋದು. ಯಕ್ಷಗಾನ ದ್ವೇಷ ಹಾಕೊಂಡು ಹೆಜ್ಜೆ ಹಾಕಬೇಕು. ಅರ್ಧರಾತ್ರಿಯಲ್ಲಿ ಹಳೆ ಆತ್ಮಗಳನ್ನ ಕರೆದು ಮಾತಾಡಿಸ್ಬೇಕು. ಜಪಾನಿ ವೇಷ ಹಾಕೊಂಡು ಬೆಂಗಳೂರು ಬೀದಿ ಸುತ್ತಾಡಬೇಕು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು. ಬಂದ್ರು ಬಂದ್ರಾ? ಅಯ್ಯೋ, ನಡಿ ನಡಿ ನಡಿ. ಅಪ್ಪ, ಎಷ್ಟೊತ್ತು ನೋಡ್ತೀನಿ ಅನ್ಸ್ಬಿಟ್ಟಿದೆ. ಎಲ್ಲಿರುವೆ ಅಯ್ಯೋ ರಂಗ, ಏನ್ ಕರ್ಮ ಮಾಡಿದ್ನಪ್ಪ ನಾನು. ಹಿಡಿದು ಹೋಯ್ತು ಅನ್ಕೊಂಡ್ರೆ ಬಂದು ಗವಾಕ್ಷಿಲಿ ಅಂತ ಬಂದಿದೆ. ಬರ್ಲಿ ಮಾಡ್ತೀನಿ ಬಾ. ಎಲ್ಲಿರುವೆ ಮನ್ನವ ಕಾಣುವ ಆರ್ತಿ ತಟ್ಟೆ ಬೇರೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀರಾ?
ಬಹಳ ಸಂತೋಷ, ಬಹಳ ಅರಮನೆನೇ ಕೊಂಡ್ಕೊಂಡಾಗಿದೆ. ಎಷ್ಟು ಬಿತ್ತ? ನೀನ್ ಹೆಣ ಬಿತ್ತು. ಇಬ್ಬದ್ದನ್ನೆಲ್ಲ ಗುಡ್ಸಿ ಗುಂಡಾಂತರ ಮಾಡಿ ತಗೊಂಡು ಹೋಗಿ ಸಾಲದು ಅಂತ ಮತ್ತೆ ವಕ್ರಿಸ್ಕೊಂಡಿದ್ಯಾ? ಗುಂಡಾಂತರ ಅಲ್ವೇ? ನೋಡ, ಲಾಭ ಮಾಡ್ಕೊಂಡು ಬಂದ್ರು ನಿಮ್ಮ ಗಂಡಾಂತರ ಕಳಿಬೇಕು ಅಂತ ಹೋಗಿದ್ದೆ. ನೀನ್ ಹುಟ್ಟು ನೋಡಿದ್ರೆ ಹೊಟ್ಟೆಗೆ ಅನ್ನ ಕಂಡು 3 ದಿನ ಆಗಿದೆ ಅಂತ ಕಾಣುತ್ತೆ. ಮತ್ತೇನಪ್ಪ ದೋಚಕ್ ಬಂದೆ? ಬಾಯ್ ಮುಚ್ಕೊಂಡು ಆಚೆ ಹೋಗ್ತಿದ್ರೆ ಸರಿ, ಇದರ ಕೈ ಕಾಲು ಮುರಿದಾಕ್ಬಿಡ್ತೀನಿ. ಅಯ್ಯೋ, ನಿನ್ನ ಕಟ್ಕೊಂಡು ಗಂಡನ ಕಾಲು ಮುರಿತೀನಿ ಅಂತೀಯ? ಪಾಪ ಸುತ್ಕೊಳ್ಳುತ್ತೆ. ಪಾಪ ಸುತ್ಕೊಳುತ್ತಾ? ಸುತ್ಕೊಳ್ಳಿ, ಏನ್ ಬೇಕಾದ್ರೂ ಬರ್ಲಿ, ಆದ್ರೆ ನೀನ್ ಮಾತ್ರ ಒಳಗ್ ಬರಂಗಿಲ್ಲ. ಕಳ್ಳಿ ಕಳ್ಳಿ, ಮನ್ಸಲ್ಲಿ ಒಂದು ಇಟ್ಕೊಂಡು ಮಾತಾಡ್ತಾ ಇದೀಯಾ? ಅಲ್ಲ, ನಾವಿಬ್ರು ಎಷ್ಟೊಂದು ಪ್ರೀತಿ ಮಾಡ್ತಾ ಇದ್ವಿ. ಅಲ್ಲ, ಕದ್ದು ಮುಚ್ಚಿ ಲವ್ ಮಾಡಿದ್ದು ನಾವಿಬ್ರು ಎಡಕಲ್ಲ ಗುಡ್ಡದ ಮೇಲೆ ಹೋಗಿ ಒಬ್ರಿಗೊಬ್ರು ನಾಚಿಕೆನೇ ಆಗಲ್ವಾ? ನಿನ್ ಜೊತೆ ಎಡಕಲ್ಲು ಗುಡ್ಡಕ್ಕೆ ಬಂದಿದ್ದ ನಾನು. ನೋಡು, ಆ ಮಾತೆಲ್ಲ ಬೇಡ. ಎಷ್ಟೋ ದಿವಸ ಆದ್ಮೇಲೆ ನನ್ನ ಮಗಳು ಅಳಿಯಂದ್ರು ಬರ್ತಾ ಇದ್ದಾರೆ. ನೀನ್ ಕೆಟ್ಟ ಮುಖ ತೋರಿಸಿ ಆ ಸಂತೋಷನೆಲ್ಲ ಹಾಳು ಮಾಡ್ಬೇಡ. ನಡಿ ನಡಿ ಹೊರಗೆ. ಯಾಕೆ ತೋರಿಸ್ಬಾರ್ದು? ನನ್ನ ಮಗಳು ಅಳಿಯ ಅವರು. ನಾನ್ ಧಾರೆ ಏರ್ಕೊಟ್ಟಿದ್ದಕ್ಕೆ ಅದು ಇನ್ನು ನಳಿಯ ಆಗಿರೋದು. ಏನು ನನ್ನನ್ನು ಒಳಗಡೆ ಸೇರಿಸ್ಕೋತೀಯೋ ಅಥವಾ ಮಗಳು ಅಳಿಯ ಬರೋರ್ಗು ನಾನು ಇಲ್ಲೇ ಮನೆ ಮುಂದೆ ಧರಣಿ ಕೂತ್ಕೊಳ್ಳ? ಅಮ್ಮ ಒಳ ಕರಿಯಮ್ಮ. ನೀನು ಹಂಗೆ ಅಂತೀಯಲ್ಲೇ? ನೀನ್ ಒಳ್ಳೇದಕ್ಕೆ ಹೇಳ್ತಿರೋದು ನಾನು. ಪತಿ ಪರಮೇಶ್ವರನ್ನ ಹೊರಗೆ ಕಾಯಿಸಿದ್ರೆ ಮುಂದೆ ಸ್ವರ್ಗದ ಬಾಗ್ಲಲ್ಲಿ 116 ಜನ್ಮ ನೀನ್ ಆಚೆನೆ ಕಾಯಿಸ್ತಾರಂತೆ. ಆಮೇಲೆ ನಾವೆಲ್ಲ ಸ್ವರ್ಗದೊಳಗೆ ಹೋಗ್ತೀವಿ. ನೀನೊಬ್ಳೆ 116 ಜನ್ಮ ಆಚೆನೆ ಕಾಯ್ಕೊಂಡಿರೋ ಕಷ್ಟ ಆಗಲ್ವಾ? ನಿನ್ ಗಂಡ ಅಲ್ವಾ? ಒಳ ಕರಿಯಮ್ಮ. ನಿಮ್ ತಲೆ 116 ಅಲ್ಲ, ಇನ್ನೂ 16 ಜನ್ಮ ನಂಗೆ ಹೊರಗಡೆ ನಿಲ್ಸಿದ್ರು ಪರವಾಗಿಲ್ಲ. ಈಗ ಅವನ ಒಳಗಡೆ ಕರಿಯೋದಿಲ್ಲ ನಾನು. ಹೇಳಕ್ ಬಂದ್ಬಿಟ್ಲು. ಇನ್ಮೇಲೆ ಅದು ನಿಯತ್ತಾಗಿರ್ತಾನೆ ಕೇಳು. ಅಯ್ಯ, ನಿಯತ್ಗೆ ಇನ್ನೊಂದು ಹೆಸರೇ ಈ ರಾಯಲ್ ರಂಗಸ್ವಾಮಿ ಕಣೆ. ನೋಡ, ಪ್ರಾಮಿಸ್. ನೀನ್ ಪ್ರಾಮಿಸ್ ಅಲ್ಲ, ನನಗೆ ಗೊತ್ತಿಲ್ವಾ? ಮಾತಾಡ್ದೆ ಕಮಕ್ ಕಿಮ್ಮಕ್ ಅಂದ್ರೆ ಅಷ್ಟೇ, ಗೊತ್ತಲ್ವಾ? ನಡಿ ಒಳಗೆ. ಒಪ್ಪುನು. ಬನ್ನಿ ಆರಾಮಾಗಿ. ಹರ್ಷ ಲೇಔಟ್ ಕರ್ಕೊಂಡು ಹೋಗಿ ಅಂದ್ರೆ ಹರಿಶನ್ನ ಘಾಟ್ಗೆ ಕರ್ಕೊಂಡು ಹೋಗ್ತಿರಲ್ರಿ. ಸುಮ್ನಿರಪ್ಪ, ಜೀವದ ಬಗ್ಗೆ ನಮಗೂ ಆಸೆ ಇದೆ. ಮನೆಗೆ ಬಂದಾಗ ನಾನು ಎಬ್ಸ್ತೀನಿ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೋ. ಮನೆ ಬಂದಾಗ್ಲೇ ಎಬ್ಬಿಸ್ತಿರೋ ಅಥವಾ ಹಾಸ್ಪಿಟಲ್ ಅಲ್ಲೇ ಕಂಡ್ಬಿಡಿಸ್ತಿರೋ? ದೇವ್ರೇ ರಾಯ್ರೆ, ನಿಮ್ ಕೈ ಕಾಲು ನಿಮ್ ಜೀವದ ಬಗ್ಗೆ ನಾವ್ ಕೊಡ್ತೀವಿ ಗ್ಯಾರಂಟಿ. ಸುಮ್ನೆ ಕೂತ್ಕೋ. ಇನ್ನೂ ಎಷ್ಟೊತ್ತೆ? ಅಮ್ಮ, ಅಲ್ಲಿ ನೋಡು, ಅಕ್ಕನೇ ಕಾರ್ ಓಡಿಸ್ತಿದ್ದಾಳೆ. ಅಯ್ಯೋ, ಹೌದಲ್ಲಿ? ಯಾವಾಗಲೇ ಕಳಿಸ್ಲು? ಬನ್ನಿ 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 ಹೇಳಿದ್ರೆ. ಶಾಲಿನಿ, ನನ್ ಗಂಡ ಚೆನ್ನಾಗಿದ್ದೇನೆ. ನಮ್ಮನ್ನೆಲ್ಲ ಬಿಟ್ಟು ಹೋಗಕ್ಕೆ ನಿಂಗೆ ಹೇಗೆ ಮನಸ್ಸು ಬಂತು? ಅದೆಲ್ಲ ಏನು ಕೇಳ್ಬೇಡಮ್ಮ. ಆ ಕಣ್ಣೀರು ಹಳೆ ಗೋಳು ಎಲ್ಲ ನೆನ್ಸ್ಕೊಳಕ್ ನಂಗೆ ಇಷ್ಟ ಇಲ್ಲ.
ಇವಾಗ ಹೊಸ ಶಾಲಿನಿಯಾಗಿ ನಗ್ನಗ್ತಾ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದೇನಕ್ಕ? ಇಷ್ಟೊಂದು ಬದಲಾವಣೆ ಇಷ್ಟು ಬೇಗ ಹೆಂಗಕ್ಕ? ಈ ದೇವ್ರಿದಾರಲ್ಲ ಎಲ್ಲ ಮ್ಯಾಜಿಕ್ ಮಾಡ್ಬಿಟ್ಟ. ಮ್ಯಾಜಿಕ್ ಅಂತ ಏನಿಲ್ಲ ಅವ. ಪ್ರೀತಿಗಿರೋದು ಒಂದೇ ಒಂದು ಲಾಜಿಕ್, ಸೋತ್ ಗೆಲ್ಸೋದು. ಈಗ ಅವ್ರು ಗೆದ್ದಿದಾರಷ್ಟೇ. ಮತ್ತೆ ಅವಳನ್ನ ಯಾರು ತಿಳ್ಕೊಂಡಿದ್ದೀರಾ? ಈ ರಾಯಲ್ ರಂಗಸ್ವಾಮಿ ಮಗಳು ಜ್ಞಾಪಕ ಇರ್ಲಿ. ಅಪ್ಪ ಹೇಗಿದ್ದೀರಾ? ಇಷ್ಟು ದಿವಸ ಎಲ್ಲಿ ಹೋಗಿದ್ರಿ? ಅಮ್ಮ ಅದು ನಿಮ್ಗೆಲ್ಲ ಯಾಕೆ ನನ್ನಿಂದ ತೊಂದರೆ ಅಂತ ಹೇಳಿ ಹರಿದ್ವಾರ ಹೊಟ್ಟೋಗಿದ್ದೆಮ್ಮ. ಸನ್ಯಾಸಿ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ. ಆಗೊಬ್ರು ಸ್ವಾಮಿಗಳು ಸಿಕ್ಕಿ, ಅಯ್ಯೋ ಮುಂಡಿದೆ ನೀನೇ ನಿಮ್ಮನೆ ಅದೃಷ್ಟ, ನಿನ್ನಿಂದಾನೇ ನಿಮ್ಮನೆ ಬೆಳಕು ಅಂತ ಹೇಳಿ ದಂಡ ತಗೊಂಡು ತಲೆಗೆ ತೊಟ್ಟಿದ್ರು. ಜ್ಞಾನೋದಯ ಆಗೋಯ್ತು, ವಾಪಸ್ ಬಂದ್ಬಿಟ್ಟೆ. ನೋಡಿ ನನ್ನ ಕಾಲ್ಗುಣ ಹೇಗಿದೆ ಅಂತ. ನಾನು ಬಂದ ತಕ್ಷಣ ಇಬ್ರು ಬಂದ್ಬಿಟ್ರೆ. ಹೌದು ಹೌದು, ಈ ನಿಮ್ ಲೆಗ್ಗು ಐರನ್ ಲೆಗ್ಗಿಗಿಂತ ಸ್ಟ್ರಾಂಗ್. ನಡೀರಿ ನಡೀರಿ. ಮನೇಲಿ ಅಂದ್ರೆ ಬಾಮ್ಮ. ಐರನ್ ಲೆಗ್ಗಿಂತ ಸ್ಟ್ರಾಂಗು ಬರ್ತಾನೆ ಅವರು. ಅಳಿಯಂದ್ರೆ ನಿಮ್ಗೆ ಇಷ್ಟ ಅಂತ ನೋಡಿ ಸದ್ಕೆ ಮಾಡಿದ್ದೆ. ಇನ್ನು ಸ್ವಲ್ಪ ಹಾಕ್ತೀನಿ, ಇನ್ನು ಸ್ವಲ್ಪ ಅಮ್ಮ ಸಾಕು, ಎಷ್ಟು ಅಂತ ಬಡಿಸ್ತೀರಾ? ತಿನ್ನಿ. ಈ ವಯಸ್ಸಲ್ಲಿ ಕಲ್ ತಿಂದು ಅರ್ಗಿಸ್ಕೋಬೇಕಂತೆ. ಆ ಭವಾನಿ ಪರ್ವತನ ಹತ್ತು ಇಳಿದು ಎಷ್ಟು ಸ್ವರ್ಗೋಗಿದ್ದೀರಾ ನೋಡಿ. ತಿನ್ನಿ. ಅಕ್ಕ ಇನ್ಯಾವತ್ತೂ ಹಿಂಗೆ ಮಾಡಬೇಡ್ವೆ. ಇಲ್ಲಪ್ಪ, ಎಲ್ಲೆಲ್ಲೋ ಹೋಗಿ ನೆಮ್ಮದಿ ಹುಡ್ಕೋ ಬದಲು ಇರೋ ಜಾಗನೇ ಸ್ವರ್ಗ ಅನ್ಕೊಂಡು ಇರಬೇಕು ಅಂತ ಅರ್ಥ ಆಗಿದೆ ನನಗೆ. ಆದರೂ ನಿಮ್ಮಿಬ್ಬರ ಹತ್ರ ಒಂದು ವಿಷಯ ಮಾತಾಡಲೇಬೇಕು. ನಿಮ್ಮಿಬ್ಬರ ಮಧ್ಯೆ ವಯಸ್ಸಿನ ಅಂತರ, ಅದ್ರ ಬಗ್ಗೆ ಮಾತುಕತೆ ಬರ್ತಾನೇ ಇರುತ್ತೆ. ದಯವಿಟ್ಟು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲ ಅಮ್ಮ, ನಮ್ಮದು ವಯಸ್ಸಿನ ಮೀರಿದ ಪ್ರೀತಿ, ಅದನ್ನ ನಾವು ಸ್ಪೆಷಲ್ ಅನ್ಕೊಂಡಿದ್ವಿ. ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೊಳ್ಬೇಕು? ಅದಪ್ಪ ಮಾತು ಅಂದ್ರೆ ನನ್ನ ಮಗಳು ನಾನು ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಮಾಡ್ಕೊಂಡು ಹೋಗಿ ಮೀತಾ ಇದೆಯಲ್ವಾ? ಆದ್ರೂ ನೀವು ಸುಮ್ಮನೆ ಇದ್ರೂ ಬೇರೆಯವ್ರು ಸುಮ್ಮನೆ ಇರಲ್ಲ. ಅದ್ರ ಬಗ್ಗೆ ಬಂದು ಕೆಣಕ್ತಾನೆ ಇರ್ತಾರೆ. ಅಹಂಕಾರಕ್ಕೆ ಉದಾಸೀನ ಮದ್ದು ಅಂತಾರಲ್ಲ, ಹಾಗೆ ಅಂಥವನ್ನ ಉದಾಸೀನ ಮಾಡಬೇಡಿ, ತಲೆ ಕೆಡಿಸ್ಕೋಬೇಡಿ. ಇಲ್ಲಮ್ಮ, ಈಗ ನಾವಿಬ್ರು ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದೀವಿ. ಫಸ್ಟ್ ಆಫ್ ಆಲ್ ಏಜ್ ಫ್ಯಾಕ್ಟ್ ಅನ್ನೋದು ನಮ್ಮ ಮನಸ್ಸಲ್ಲಿದ್ದರೆ ಮಾತ್ರನೇ. ಇನ್ಯಾರೋ ಬಂದು ಏನಾದರೂ ಅಂದಾಗ ಅದು ನಮ್ಗೆ ಎಫೆಕ್ಟ್ ಆಗೋದು. ಅದಕ್ಕೆ ಅಮ್ಮ, ಅದನ್ನ ನನ್ನ ಮನಸ್ಸಿಂದನೇ ತೆಗ್ದು ಹಾಕ್ಬಿಟ್ಟಿದ್ದೀನಿ. ನಿಮ್ಮ ಮಗಳೇ ಅವಾಗವಾಗ ಕ್ಯಾಸೆಟ್ ಹಾಕೋತಿರ್ತಾಳೆ. ನನಗೆ ವಯಸ್ಸಾಗಿದೆ, ಇವ್ನು ಚಿಕ್ಕವನು ಅನ್ನೋದು ಮತ್ತೆ ಇನ್ನೊಂದು ಸಲ ಶುರುವಾಯಿತು ಅಂದರೆ ನನ್ನ ಕತೆ ಮುಗೀತು. ಅದ್ ಮತ್ತೆ ಶುರುವಾಗಬಾರ್ದು ಅಂದ್ರೆ ನನ್ನ ಹತ್ರ ಒಂದು ಉಪಾಯ ಇದೆ. ಬಾವಾ, ನೀವ್ 2.5 ವರ್ಷ ಲೇಟಾಗಿ ಹುಟ್ಬೇಕು. ಅಕ್ಕ, ನೀನ್ 2.5 ವರ್ಷ ಬೇಗ ಹುಟ್ಬೇಕು. ಅಂದ್ರೆ ಅಕ್ಕ, ನೀನ್ 84ರಲ್ಲಲ್ವಾ ಹುಟ್ಟಿದ್ದು? 2.5 ವರ್ಷ ಜಾಸ್ತಿ ಮಾಡ್ಕೊ, ಅಂದ್ರೆ 86.5 ಅಂತ ಮಾಡ್ಕೊ. ಬಾವಾ, ನೀವ್ 89ರಲ್ಲಲ್ವಾ ಹುಟ್ಟಿದ್ದು? 2.5 ವರ್ಷ ಕಡಿಮೆ ಮಾಡ್ಕೊಳ್ಳಿ, ಅಂದ್ರೆ 86.5 ಅಂತ ಮಾಡ್ಕೊಳ್ಳಿ. ಆಗ ಇಬ್ರಿಗೂ ಒಂದೇ ವಯಸ್ಸಾಗುತ್ತೆ. ದೊಡ್ಡೂರು ಚಿಕ್ಕೂರು ಅಂತ ಬರೋದೇ ಇಲ್ಲ. ಹೆಂಗೆ? ಎಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದಾಳಲ್ವಾ ನನ್ನ ಮಗಳು. ಆರ್ಯಭಟಿ. ಆರ್ಯಭಟಿ ಅಲ್ಲ, ರಂಗಭಟಿ. ಒಳ್ಳೆ ಐಡಿಯಾ ಕಣ್ರಿ. ಹಾಗಾದ್ರೆ ನಾಳೆನೆ ನಮ್ಮಿಬ್ರದ್ದು ಏಜ್ ಸರ್ಟಿಫಿಕೇಟ್ ಬದಲಾಯಿಸ್ತೀನಿ. ಏನ್ ಬೇಕಾಗಿಲ್ಲ, ಹಂಗೆಲ್ಲ ಸರ್ಟಿಫಿಕೇಟ್ ಬದಲಾಯಿಸ್ಕೊಂಡು ಬದುಕೋದಲ್ಲ. ವಯಸ್ಸನ್ನೋ ಪದನೇ ನಮ್ಮ ಮನಸ್ಸಿಂದ ಡಿಲೀಟ್ ಮಾಡಬೇಕು. ವಯಸ್ಸನ್ನೋದು ಜಸ್ಟ್ ನಂಬರ್ ಅನ್ಕೊಂಡು ಬದುಕಿದ್ರೆ ನಮ್ಮಿಬ್ರ ಮಧ್ಯೆ ಯಾವ ಸಮಸ್ಯೆನೂ ಇರಲ್ಲ ಅಲ್ವಾ? ಆಹಾ, ನನ್ನ ಸವಾಸಕ್ಕೆ ಬಿದ್ಮೇಲೆ ಎಷ್ಟೊಂದು ತಿಳ್ಕೊಂಬಿಟ್ಟಿದ್ದೀರಾ. ವೆರಿ ಗುಡ್. ನಿನ್ನ ಅರ್ಧಾಂಗಿನಿ ಅಲ್ವಪ್ಪ, ನಿನ್ನ ಬುದ್ಧಿ ಅರ್ಧ ನನ್ಗೆ ಬಂದ್ಬಿಟ್ಟಿದೆ. ಇನ್ನರ್ಧ ನಂದು.
ಸಂತೋಷ ಇವ್ರಿಗೆ ಶಾಶ್ವತವಾಗಿರ್ಲಪ್ಪ.